ಟಾಮ್ ಆ್ಯಂಡ್ ಜೆರ್ರಿ ಚೀಸ್ ನೋಡಿದ್ದೀರಾ? ನಾನು ತೋರಿಸ್ತೀನಿ. ಗುಂಡ್ಕಾಯಿ ಅಂತಾರಲ್ಲ, ಗುಂಡ್ಕಾಯಿ, ಕೋಳಿ ಕುತ್ತಿಗೆ. ಸೊ 1 kg 750 ರೂಪಾಯಿ. ಸೌತೆಕಾಯಿ ಉಪ್ಪಿನಕಾಯಿ, ಇಲ್ಲೆಲ್ಲ ಉಪ್ಪಿನಕಾಯಿ. ಸೌತೆಕಾಯಿ ಇದು ನಮ್ಮ ಸಾಕು ಪ್ರಾಣಿ. ಇದು ನೋಡಿ, ಬೆಳ್ಳುಳ್ಳಿ. ಇವರು ಪ್ರಜ್ಞಾ ಅಂತ. ನಮಸ್ಕಾರ. ಅವ್ರ ಥರನೇ ಬಾಡೋಗಿದೆ, ಬೇರೆ ಕೇಳ್ತಾ ಇದ್ದೀನಿ. ಇದೇನಕ್ಕಪ್ಪ ಹಾಕಿರೋದು ಅಂದರೆ ಸ್ನೋ ಬಿದ್ದಾಗ ಜಾರಬಾರ್ದು ಅಂತ ಹೇಳ್ಬಿಟ್ಟು ಹಾಕಿರೋ ಕಡೆ ತೋರಿಸ್ತೀನಿ ನೋಡಿ. ಫುಲ್ಲು ಬೆಟ್ಟ ತುಂಬ ಆಗ್ಬಿಟ್ಟಿದೆ ಸ್ನೋ. ಪ್ರಜ್ಞಾ ಅವರು ರೊಟ್ಟಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಬಟ್ ಇದು ಕೊತ್ತಂಬರಿ ನಾವು ಯೂಸ್ ಮಾಡೋದು. ಇದು ಕೊತ್ತಂಬರಿ. ಬೆಳಗ್ಗೆನೆ ಹಂಗೆ ಎದ್ದು ಬಂದಿರೋ ಮುಖ ಇದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ನಾವು ಶಾಪಿಂಗಿಗೆ ಬಂದಿದ್ದೀವಿ. ಏನು ಶಾಪಿಂಗಪ್ಪ ಅಂದರೆ ಚಿಕನ್ ಶಾಪಿಂಗ್. ನಮ್ಮೂರ ಕಡೆ ಅರ್ಧ kg ತುಂಡೊಡಿರಿ, 1 kg ತುಂಡೊಡಿರಿ ಆ ಥರ ಎಲ್ಲ ಇರೋಲ್ಲ. ಇಲ್ಲಿ ಡೈರೆಕ್ಟ್ ಹೆಂಗಿರುತ್ತೆ ಅಂದರೆ ಫುಲ್ ಈ ಥರ ಪ್ಯಾಕ್ ಆಗಿರುತ್ತೆ, ಫ್ರೋಝನ್ ಪ್ಯಾಕ್ ಆಗಿರುತ್ತೆ. ಈ ಥರ ಸುಮಾರು ಹಂದಿ ಮಾಂಸ, ದನದ ಮಾಂಸ, ಚಿಕನ್ನು, ಮಟನ್ ಇಲ್ಲಿ ಸಿಗಲ್ಲ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಇದು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಶ್ನಿಟ್ಜೆಲ್ ಅಂತ. ಶ್ನಿಟ್ಜೆಲ್ ಅಂದರೆ ಇಲ್ಲಿದು ಲೋಕಲ್ ಅಥೆಂಟಿಕ್ ಫುಡ್ ಅಂತ ಕರೀತಾರೆ. ಇದೇನಿಲ್ಲ, ಒಂದು ಚಿಕನ್ನು ಅಥವಾ ಮಟನ್ದು ಸ್ಲೈಸ್ನ ಹಾಕಿರ್ತಾರೆ. ಅದನ್ನು ಫ್ರೈ ಮಾಡಿ ಒಂದಷ್ಟು ಗೆಮ್ಮೂಸೆ ಅಂದರೆ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಫ್ರೈಸ್ ಜೊತೆಲಿ ಕೊಡ್ತಾರೆ. ಅದನ್ನು ಶ್ನಿಟ್ಜೆಲ್ ಅಂತ ಕರೀತಾರೆ. ಇದು ಮೀಟ್ ಸೆಕ್ಷನ್, ಫುಲ್ ಮೀಟ್. ಇದೆಲ್ಲ ಸಾಸೇಜಸ್. ಇದು ಹಂದಿ ಸಾಸೇಜ್. ಇಲ್ಲಿ ನೋಡಿ, ಬನ್ನಿ ನಾವು. ನೀವು ಟಾಮ್ ಆ್ಯಂಡ್ ಜೆರ್ರಿ ಚೀಸ್ ನೋಡಿದ್ದೀರಾ? ನಾನು ತೋರಿಸ್ತೀನಿ. ನೋಡಿ, ನೋಡಿದ್ರೆ ನಿಮಗೆ ಟಾಮ್ ಆ್ಯಂಡ್ ಜೆರ್ರಿಲಿ ಚೀಸ್ ಆಟಾಡ್ತಾ ಇದ್ದಾರ ಆ ಥರ ಕಾಣಿಸ್ತಾ ಇಲ್ಲ? ಆ ಥರ ನಮ್ಮನ್ನು ಬೇರೆ ನೋಡಿ. ಇದೆಲ್ಲ ಸ್ಯಾಂಡ್ವಿಚ್ಗೆ ಹಾಕೊಂಡು ತಿನ್ನೋದು. ಬಟ್ ಇದೆಲ್ಲ ನೋಡಿ ಹಂದಿ ಮಾಂಸ. ಅಲ್ಲಿ ಬರೀದೆ ನೋಡಿ, ಹಂದಿ ಸಿಂಬಲ್. ಪೋರ್ಕ್, ಬೇಸಿಕಲಿ ಪೋರ್ಕಿಂದ ಮೀಟ್ ಇದು. ಇದೆಲ್ಲ ಮೀಟೆ ನೋಡಿ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಸೇಜಸ್ ಪ್ಲಸ್ ಮೀಟ್ ನೋಡಿ. ಇದು ಮೀಟೆ. ಚಿಕನ್ ಸೆಕ್ಷನ್ ಒಳಗಡೆ ಇದೆ. ಚಿಕನ್ ಮತ್ತು ಹಂದಿ, ದನ. ಇದು ನೋಡಿ, ಇದೆಲ್ಲ ಇದು ಪೋರ್ಕ್ ಪ್ರಜ್ಞಾ, ಪೋರ್ಕೆ ಗೊತ್ತಿಲ್ಲ ನನಗೆ ಅಂತ ಹೀಗೆ ನೋಡಿ. ಇದೆಲ್ಲ ಗೊತ್ತಿಲ್ಲ ಏನು. ಇದು ಲಿವರು. ಇದೇನೋ ಡ್ರೈ ಮಾಡಿಟ್ಟಿದ್ದಾರೆ. ಹಂದಿನೇ ನೋಡಿ, ಹಂದಿದು ಪೀಸ್ ಬರಿಯ ನೋಡಿ ಏನೇನು ಅಂತ ನೋಡಿ. ಇದು ಈ ಜರ್ಮನಲ್ಲಿ ಗೆಮ್ಮೂಸೆ ಅಂತ ಕರೀತಾರೆ. ಗೆಮ್ಮೂಸೆ ಅಂದರೆ ವೆಜಿಟೇಬಲ್ಸ್, ತರಕಾರಿಗೆ ಗೆಮ್ಮೂಸೆ ಅಂತ ಕರೀತಾರೆ. ಇದೆಲ್ಲ ಮಾಂಸಗಳು. ಆ್ಯಂಡ್ ಇದು ನಮ್ಮ ಫೇವ್ರೆಟ್ ಸೆಕ್ಷನ್, ಓನ್ಲಿ ಚಿಕನ್ ಸೆಕ್ಷನ್. ಇದು ಫುಲ್ ಕೋಳಿ, ಕ್ಲೀನಾಗಿರುತ್ತೆ, ಫುಲ್ ನೀಟಾಗಿ ಕ್ಲೀನಾಗಿರುತ್ತೆ. ನಾವು ಜಸ್ಟ್ ಸ್ಕಿನ್ನ ತಕ್ಕೊಂಬಿಟ್ಟು ವಿ ಕ್ಯಾನ್ ಈಟ್, ಕುಕ್ ಮಾಡಿ. ಓಕೆ, ನಾನು ತೊಗೊಂಡು ಚಿಕನ್ ಇಲ್ಲೇ. ಇದು ನೋಡಿ, 1 kg 175 ಗ್ರಾಮ್ ಇದೆ. ಅದಕ್ಕೆ 750 ರೂಪಾಯಿ ಇಲ್ಲಿ ಹಾಕಿದ್ದಾರೆ. ಸೊ 1 kg 750 ರೂಪಾಯಿ ಕೋಳಿ ಚಿಕನ್ ಅಷ್ಟೇ. ಇದೆಲ್ಲ ನೋಡಿ, ಕೋಳಿದು ಗುಂಡ್ಕಾಯಿ ಅಂತಾರಲ್ಲ, ಗುಂಡ್ಕಾಯಿ, ಕೋಳಿ ಕುತ್ತಿಗೆ.
ಇದು ನೋಡಿ ಕೋಳಿದು ವಿಂಗ್ಸ್, ರೆಕ್ಕೆ ಪುಕ್ಕಗಳು, ಲಾಲಿಪಾಪ್ ಅಷ್ಟೇ. ಇದೆಲ್ಲ ಪೋರ್ಕು. ಅಷ್ಟೇ. ಮುಂದೆ ಆ ಕಡೆ ಸೆಕ್ಷನಲ್ಲಿ ಏನಿದೆ ಅಂದರೆ ಪಿಕಲ್ಸು. ನಾವು ಇಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಉಪ್ಪಿನಕಾಯಿ ಹೇಗೆ ಮಾಡ್ತಾರೆ ಅಂತ ಅಲ್ಲಿ ಶೋ. ಇದು ನೋಡಿ ಫಿಶ್ ರೆಡಿ, ಸ್ಲೈಸ್ ದಿ ಫಿಶ್. ಏನೋ ಶೋಲೆನ್ ಅಂತ ಇದೆಪ್ಪ, ಇದು ಏನು ಗೊತ್ತಿಲ್ಲ ನಮಗೆ. ಇದು ನೋಡಿ ಕಟ್ ಮಾಡಿರೋ ಫಿಶ್. ಇದೆಲ್ಲ ಫಿಶ್. ಪ್ರಾನ್ಸ್ ಇಲ್ಲಿದೆ ನೋಡಿ, ಪ್ರಾನ್ಸ್ ನೋಡಿ. ಇದು ಫಿಶ್ಶೇ. ಇದು ಸಣ್ಣ ಪ್ರಾನ್ಸು, ಇದು ದೊಡ್ಡ ಪ್ರಾನ್ಸ್. ಪ್ರಾನ್ಸ್ ಇದನ್ನೆಲ್ಲ ತಿಂದೆ ನಿಮ್ಗೆ ಇಷ್ಟು ಚೆನ್ನಾಗಿರೋ ಕೂದಲು ಬಂದಿರೋದ? ನನ್ನ ಕೂದಲಿನ ರಹಸ್ಯ ಮೇ ಬಿ ಇರಬಹುದು. ನಾವಿವಾಗ ಪಿಕಲ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೌತೆಕಾಯಿ ಉಪ್ಪಿನಕಾಯಿ. ಇಲ್ಲೆಲ್ಲ ಉಪ್ಪಿನಕಾಯಿ, ಸೌತೆಕಾಯಿ. ಇದು ಸೀರಿಯಸ್ಲಿ ಸೌತೆಕಾಯಿ ನೋಡ್ದಂಗಾಯ್ತು. ಇದು ಸೌತೆಕಾಯಿ ಉಪ್ಪಿನಕಾಯಿ ನೋಡಿ. ಇದು ಮಿಕ್ಸ್ಡ್ ವೆಜಿಟೇಬಲ್ಸ್ ನಾವು ಹೆಂಗೆ ತಿಂತೀವಿ ಆ ಥರ ನೋಡಿ. ಇದು ಅಷ್ಟೇ. ಇದರ ಟೇಸ್ಟ್ ಹೇಗಿರುತ್ತೆ? ತಿಂದಿದ್ದೀರಾ? ಇಲ್ಲ, ಟ್ರೈ ಮಾಡಿಲ್ಲ. ಇದು ನೋಡಿ ಬೀಟ್ರೂಟ್ದು. ಇದಕ್ಕೆ ಇನ್ನೊಂದೇನೋ ಹೆಸರು ಕರೀತಾರೆ, ಸೊರೋ ಗ್ರೇಸೋ ಏನೋ ಅಂತಾರೆ ಕಣ್ಣ. ಓಕೆ, ನನಗೂ ಐಡಿಯಾ ಇಲ್ಲ. ಬಟ್ ಅದು ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಸಿಂಬಲ್ ಎಲ್ಲ ಇದೆಯಲ್ಲ. ಇಲ್ಲ ಮರಿಂದ ಗೊತ್ತಿಲ್ಲ. ಫಿಶ್ ಪೌಡ್ರಾ ಇರ್ಬೋದು, ಅಥವಾ ಫಿಶೇ ಇದೆಯಾ ಒಳಗಡೆ? Oh my God. ನೋ ಐಡಿಯಾ. ಇದು ನಮ್ಮ ಸಾಕು ಪ್ರಾಣಿ. ಇದು ನೋಡಿ ಬೆಳ್ಳುಳ್ಳಿ. ಇಷ್ಟಕ್ಕೆ 900 ರೂಪಾಯಿ. ಇದು ಎಷ್ಟು ಕಡಿಮೆ? ಇದು 1 kg ಇದೆ. 1 kgಗೂ ಜಾಸ್ತಿನೇ ಇದೆ ಅನಿಸುತ್ತೆ ಅಷ್ಟೇ. Hallo. 10,39 €. Thank you. Schönes Wochenende. Tschüss. ನೀವು ಇಷ್ಟೋ ತನಕ ನೋಡಿದ್ದು ಜಾಗ ಅಬೋಲ್ ಮಾರ್ಕೆಟ್ ಅಂತ. ಸೊ ಬೇಸಿಕಲಿ ಇಲ್ಲಿ ಮೀಟ್ ಸೆಕ್ಷನ್, ಕಂಪ್ಲೀಟ್ ಮೀಟ್ ಇರುತ್ತೆ. ಅದ್ರ ಜೊತೆಲಿ ಉಪ್ಪಿನಕಾಯಿ ಅದು ಇದು ಸಿಗುತ್ತೆ, ಎಣ್ಣೆ ಅಂಥದ್ದೆಲ್ಲ ಐಟಮ್ಸು ಸಿಗುತ್ತೆ. ಸೊ ಇವತ್ತು ಲಿಯೋಬೆನ್ನಲ್ಲಿ ಸ್ನೋ ಆಗಿದೆ. ನೀವು ನೋಡಿ ಸ್ನೋನ. ಕಡೆ ಬನ್ನಿ ನೋಡಿ. ಫುಲ್ ಸ್ನೋ ಆಗಿ ಎಲ್ಲ ಕಡೆ ಸ್ನೋ ಸ್ನೋ ಸ್ನೋ. ಬನ್ನಿ. ಯಾರೋ ಒಂದು ದೊಡ್ಡ ಸೆಲೆಬ್ರಿಟಿ ಬರ್ತಾರೆ ನೋಡಿ ನಮ್ಮೂರಿನ ಸ್ನೋ, ಕಂಪ್ಲೀಟ್ ಸ್ನೋ. ಇವರು ಪ್ರಜ್ಞಾ ಅಂತ. ನಮಸ್ಕಾರ. ಇಷ್ಟೊಂದೆಲ್ಲ ಓವರಾಕ್ಟಿಂಗ್ ಹೇಳಿ. ಹಾಂ, ನನ್ನ ಹೆಸರು ಪ್ರಜ್ಞಾ ಅಭಿಲಾಷ್. ನಮ್ಮ ಊರು ಕೊಡಗು. ಕೊಡಗು. ಈಗ ನಾನು ರಕ್ಷಿತಾ ಬಸವರಾಜ್ ಅವ್ರ ಜೊತೆ ಇದ್ದೀವಿ. ಜೊತೆ ಇಲ್ಲ, ನಮ್ಮ ಮನೆಯಿಂದ 2 ಮನೆ ಆ ಕಡೆ ಪಕ್ಕದ ಮನೆ. ಸೊ ನಮಗೆ ನೋಡಿ ಇವಾಗಲೂ ಸ್ವಲ್ಪ ಸ್ನೋ ಆಗ್ತಿದೆ. ನಿಮಗೆ ಕಾಣಿಸಿದ್ರೆ ನೋಡಿ, ಚೆನ್ನಾಗಿದೆ. ಆಮೇಲೆ ನಾವು ಇಂಡಿಯಾದಲ್ಲಿ ಸಿಕ್ಕಿರಲಿಲ್ಲ, ಇಲ್ಲಿ ಬಂದೆ ನಮಗೆ ಪರಿಚಯ ಆಗಿದ್ದು. ಆಸ್ಟ್ರಿಯಾ ಅಥವಾ ಅಬ್ರಾಡ್ ಬಂದಾಗ ಇಟ್ಸ್ ನಾಟ್ ಈಸಿ ಟು ಫೈಂಡ್ ಸಮ್ ಒನ್. ಬಟ್ ಲಕ್ಕಿಲಿ ನಾವು ಪಕ್ಕ ಮನೆ ಇರೋದ್ರಿಂದ
ಇವ್ರಿಗೊಂದು ಪಾಪುನೂ ಇದೆ, ತುಂಬ ಚೆನ್ನಾಗಿದೆ, ಗುಂಡುಕೆ ನಮ್ಮ ಗುಂಡ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಆಮ ಶಾಪಲ್ಲಿ ತೊಗೊಬೇಕು. ನಮ್ದು ಶಾಪಿಂಗ್ ಮುಗ್ದಿಲ್ಲ, ಮಾಡ್ಬೋದು ಮಾಡಂಗಿಲ್ಲ, ಬಟ್ ಮಾಡಿದ್ವಿ ನಾವು. ನಾನು ಇದನ್ನೇ ತಗೊಬಂದಿದ್ದು. ಯಾವುದು ಕೊತ್ತಂಬರಿ ಸೊಪ್ಪು? ಇದೇ ಕೊತ್ತಂಬರಿ, ಇದು ಕೊತ್ತಂಬರಿ ಅಲ್ಲ. ನಾನು ಇದನ್ನೇ ತೊಗೊಂಡಿದ್ದು. ಅದಕ್ಕೆ ಅಭಿ ಬೇಡ ನಿಮಗೆ. ನೋಯ ಮಿಂಟ್ ಹಾಯ್ ಅವಳೇನಂದ್ಲು, ನೀವೇನಂದ್ರು? ಇಶ್ ಇಸ್ ನೀಸ್ಟ್. ಅವ್ರ ಥರನೇ ಬಾಡೋಗಿದೆ, ಬೇರೆ ಕೇಳ್ತಾ ಇದ್ದೀನಿ. ಅವಳು ಬಡಗಿದ್ದಾಳೆ, ಇದು ನೋಡಿ ಬಡಗಿದೆ. ಇಲ್ಲಿ ಇದೊಂಥರ ಇದೆ, ಇದೊಂಥರ ಇದೆ. ನಮ್ಮ ಪ್ರಜ್ಞಾ ಅವರು ಬುದ್ಧಿವಂತೆ, ಇದನ್ನ ತೊಗೊಂಡೋಗಿದ್ರಂತೆ. ಸೇಮ್ ನೋಡಿ. ಇಲ್ಲ, ಇದು ಡಿಫ್ರೆನ್ಸ್ ಇದೆ ನೋಡಿ. ಇವೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಬಟ್ ಇದು ಕೊತ್ತಂಬರಿ ನಾವು ಯೂಸ್ ಮಾಡೋದು. ಇದು ಕೊತ್ತಂಬರಿ ಅಲ್ಲ, ಇದು ಸೆಲೇರಿ ಅಂತ ಹೇಳ್ತಾರಲ್ಲ ಪ್ರಜ್ಞಾ, ಅದು ಅನ್ಸುತ್ತೆ. ಇದು ನನಗೂ ಗೊತ್ತಿಲ್ಲ. 9 ಬಿಟ್ಟೆ. ಇದು ನೋಡಿ, ಇದೆಲ್ಲ ಮಾಮೂಲಿ ಐಟಮ್ಗಳು. ಪ್ರಜ್ಞಾ ಇದೇ ಪ್ರಜ್ಞಾ ನೋಡಿ, ಇದು ಇದೆ. ಸೊ ನಂದು ಪ್ರಜ್ಞಾಂದು ಟ್ವಿನ್ನಿಂಗ್ ಟೋಪಿ. ಹೇಗಿತ್ತು ರಕ್ಷಿತಾ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್? ಫಸ್ಟ್ ಸ್ನೋ ಆ್ಯಕ್ಚುಲಿ ನಾನು ಇಂಡಿಯಾದಲ್ಲೂ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಬಟ್ ಯುರೋಪ್ ಸ್ನೋ ಡಿಫ್ರೆಂಟ್ ಆಗಿದೆ. ಇಂಡಿಯಾದಲ್ಲಿ ಧಾರಾಕಾರವಾಗಿ ಸ್ನೋ ಆಗಿಬಿಟ್ಟಿತ್ತು. ಅದೊಂಥರ ಸ್ಕೇರಿ ಎಕ್ಸ್ಪೀರಿಯನ್ಸ್ ನಮಗೆ ಆಗಿದ್ದು. ಬಿಕಾಸ್ ಅಲ್ಲಿ ವೀಲ್ಸು ರೊಟೇಟ್ ಆಗ್ತಿದ್ದಿಲ್ಲ ಪ್ರಜ್ಞಾ, ಸ್ಲೈಡ್ ಆಗೋದು. ಅದು ನೋಡಿ ನಾವು ಮುಂದೆ ಕಾರು ಜಾರ್ತಾ ಇದೆ, ಲಿಟ್ರಲಿ ಜಾರ್ತಾ ಇತ್ತು. ಸೊ ಅದೊಂದು ಭಯಾನಕ ಎಕ್ಸ್ಪೀರಿಯನ್ಸ್ ಮನಾಲಿಲಿ ನಮಗಾಗಿದ್ದು. ಬಟ್ ನಿಮ್ಗೆ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸಾ? ನಾನು ಇಂಡಿಯಾದಲ್ಲೂ ಎಲ್ಲೂ ನೋಡಿರಲಿಲ್ಲ, ಸ್ನೋ. ಮನಾಲಿ ಆಗಲಿ ಎಲ್ಲೂ ಹೋಗೇ ಇಲ್ಲ ನಾನು. ಹ್ಞೂ ಇದೇ ಫಸ್ಟ್ ಟೈಮ್ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಓಕೆ. ತುಂಬ ಚೆನ್ನಾಗಿತ್ತು. ಅದು ಬೆಳಗ್ಗೆ ನಿಮ್ಗೆ ಫೋನ್ ಮಾಡಿ ಹೇಳಿಕ್ಕೆ ಗೊತ್ತಾಗಿತ್ತು ನನಗೆ. ಆ್ಯಕ್ಚುಲಿ ಬೆಳಗ್ಗೆ 6 ಗಂಟೆಗೆಲ್ಲ ಸ್ನೋ ಆಗ್ತಾ ಇತ್ತು. ಇವ್ರು ಯೂಶ್ವಲಿ ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ದೊಳ್ತಾರೆ, ಹಂಗಾಗಿ ನಾನು ಎದ್ದೊಳ್ಸೋಕೆ ಹೋಗಿಲ್ಲ. ಅಂದರೂ ಆಗಲೇ ಇಲ್ಲ. 7 ಗಂಟೆಗೆ ಫೋನ್ ಮಾಡಿದೆ. ಫೋನ್ ಮಾಡಿ 7 ಗಂಟೆಯಿಂದ ಹೆಚ್ಚು ಕಮ್ಮಿ ಒಂದು ಗಂಟೆ ಅಲ್ಲೇ ಹೊರಗಡೆನೇ ಆಟಾಡಿದ್ದೀವಿ. ಆಟ ಆಡ್ಕೊಂಡು ಇನ್ನೂ ಸ್ನೋ ಆಗ್ತಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಆಮೇಲೆ ನೀಟಾಗಿ ಇಲ್ಲಿ ತೋರಿಸ್ತೀನಿ, ಬ್ರಿಡ್ಜ್ ಬರುತ್ತೆ, ಸಖತ್ತಾಗಿದೆ. ಅಲ್ಲಿ ಲಿಟ್ರಲಿ ವಾಲ್ ಪೇಪರು ಸಖತ್ ಚೆನ್ನಾಗಿದೆ. ನೋಡಿ ನೋಡಿ ನೋಡಿ, ಸ್ನೋ ಬಿತ್ತು, ನಮ್ಮ ಮೈ ಮೇಲೆಲ್ಲ ಸ್ನೋ ಬೀಳ್ತಾ ಇದೆ. ಇಲ್ಲಿ ನೋಡಿ, ಈ ಥರ ಗಲೀಜ್ ಅನ್ಸಲ್ಲ. ಯೂಶ್ವಲಿ ಈ ಥರ ಸಣ್ಣ ಸಣ್ಣ ಪೆಬಲ್ಸ್ ಥರ ಹಾಕಿದ್ದಾರೆ ಇಲ್ಲಿ ಕಾಣಿಸುತ್ತೆ ನೋಡಿ ನೀಟಾಗೆ. ಇದೇನಕ್ಕಪ್ಪ ಹಾಕಿರೋದು ಅಂದರೆ ಸ್ನೋ ಬಿದ್ದಾಗ ಜಾರಬಾರ್ದು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ನೋಡಿ ಫುಲ್ ಸ್ನೋ ಆಗಿದೆ. ಇದೆಲ್ಲ ವ್ಯೂ, ಇನ್ನೊಂದು ವ್ಯೂ ತೋರಿಸ್ತೀನಿ ಇವಾಗ. ಈ ಕಡೆ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಿಲ್ಲ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಈ ಸೈಡ್ ಚೆನ್ನಾಗಿದೆ ಅಂತಲ್ಲ ಪ್ರಜ್ಞಾ? ನೋಡಿ ಅದೆಲ್ಲ ಫುಲ್ ಬೆಟ್ಟದ ಮೇಲ್ಗಡೆ ಏನದು ಮರಗಳೆಲ್ಲ ವೈಟ್ ಆಗಿದೆ. ಕೊಯ್ ಫ್ರೀಸ್ ಆಗ್ತಾಯಿದೆ. ಯಪ್ಪ, ಫೋನ್ಗಿನ ಹೋಗ್ಬಿಟ್ಟದ್ದು. ಸೊ ಈ ಥರ ಇದೆ ಸ್ನೋ ಇವತ್ತು, ಫುಲ್ ಸ್ನೋ. ಕಡೆ ತೋರಿಸ್ತೀನಿ ನೋಡಿ, ಫುಲ್ಲು ಬೆಟ್ಟ ತುಂಬ ಆಗ್ಬಿಟ್ಟಿದೆ ಸ್ನೋ. ಅದು ಕಾಣಿಸ್ತಿದಲ್ಲ ಫುಲ್ ವೈಟ್, ಅದು ಬೆಟ್ಟ ಆ್ಯಕ್ಚುಲಿ. ಸಕ್ಕತ್ತಾಗಿದೆ ಪ್ರಜ್ಞಾ. ಓ ಮೈ ಗಾಡ್, ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆ ಒಂದು ಸ್ನೋ ಅಲ್ಲಿ ಶಾಪಿಂಗ್. ಸದ್ಯಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಸೈನಿಂಗ್ ಆಫ್, ಬಾಯ್. ನಾನು ನೀರಾಗಿ ಹೇಳಿಲ್ಲ ಆ್ಯಕ್ಚುಲಿ, ಕ್ಲೋಸಿಂಗ್ ಪ್ರಾಪರಾಗಿ ಹೇಳಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.
ಶಾಪಿಂಗ್, ಸ್ನೋ ಅಲ್ಲಿ ಶಾಪಿಂಗ್. ಸೊ ಫಸ್ಟ್ ಶೂಸ್ ಫಸ್ಟು ಸ್ನೋ ಎಕ್ಸ್ಪೀರಿಯನ್ಸ್ ಇನ್ ಯುರೋಪ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಏನಾದ್ರು ಕುಕಿಂಗ್ ವ್ಲಾಗ್ ಅಥವಾ ಇನ್ನೊಂದೇನಾರು ವ್ಲಾಗ್ ಮಾಡ್ತೀವಿ. ಅಲ್ಲಿ ತನಕ ಬಾಯ್, ಹ್ಯಾವ್ ಅ ಗುಡ್ ಡೇ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಯಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ 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 ಹೇಳಿ ಪ್ರಜ್ಞಾ ಅವರೇ. ಇನ್ನೊಂದಷ್ಟು ವಿಡಿಯೋಸ್ ಇದೆ, ಫೋಟೋಸ್ ತಕ್ಕೊಂಡಿದ್ದು, ಅದನ್ನೆಲ್ಲ ಹಾಕ್ತೀನಿ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ, ನೋಡಿ ಎಂಜಾಯ್ ಮಾಡಿ. ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬಾಯ್, ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್. ನನ್ನ ಫ್ರೆಂಡ್ನ ಬೆಳಗ್ಗೆ ಎದ್ದೊಳಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಅವ್ರಿಗೂ ಫಸ್ಟ್ ಎವರ್ ಸ್ನೋ ಎಕ್ಸ್ಪೀರಿಯನ್ಸ್. ಇಬ್ಬರು ಬ್ರಷು ಮಾಡಿಲ್ಲ, ಹಂಗೆ ಎದ್ದು ಬಂದಿದ್ದೀವಿ. ಬಟ್ ತುಂಬ ಸಖತ್ತಾಗಿದೆ. ಪ್ರಜ್ಞಾ ಅವರು ರೊಟ್ಟಿ ಮಾಡ್ತಾ ಇದ್ದಾರೆ. ರೊಟ್ಟಿ ಆಗ್ತಿಲ್ಲ, ಅದು ನಮ್ಮ ಮೀಟಿಗೆ ಕರ್ಗೋಗ್ತಾ ಇದೆ ಎಲ್ಲ. ಯಾ ಈಗ ಸ್ನೋ ಮುಗಿಸ್ಕೊಂಡು ನಾವು ಒಂದೊಳ್ಳೆ ಕಾಫಿ ಕುಡಿಯೋಣ ಅಂತ ಇವರು ಏನದು ಚಾಕ್ಲೇಟ್, ಹಾಟ್ ಚಾಕ್ಲೇಟ್ ಕಾಫಿ, ಅದರಲ್ಲಿ ಎಕ್ಸ್ಪರ್ಟ್. ವಿ ವಿಲ್ ಹ್ಯಾವ್ ಅ ಕಾಫಿ. ಬೆಳಗ್ಗೆ ಹಂಗೆ ಎದ್ದು ಬಂದಿರೋ ಮುಖ ಇದು. ಲೆಟ್ಸ್ ಹ್ಯಾವ್ ಕಾಫಿ. ಪುಪ್ಪು ಹೆಂಗಿದೆ? ಏನಾಗ್ತಾ ಇದೆ ಈ ಪ್ರಪಂಚಕ್ಕೆ? ಪುಪ್ಪು ನೋಡು, ಏನದು? ಪುಪ್ಪು ಏನದು? ಬುಬ್ಬು ಹಿಂಗೆ ಗೊತ್ತಾಗ್ತಾಯಿಲ್ಲ ಬುಬ್ಬುಗೆ. ಏನದು ಬುಬ್ಬು? ಅದು ಬಾರಿಶ್ ಅಲ್ಲ, ಬುಬ್ಬು ಸ್ನೋ. ಸಿಗುತ್ತಾ? ನಮ್ಮ ಅಮ್ಮ ಏನೋ ಮಾಡತ್ ನನಗೆ ಇವತ್ತು ಅಂತ. ಏನು ಬುಬ್ಬು ಯಾಕೆ ಸಿಗ್ತಾನೆ ಇಲ್ಲ ನಿನಗೆ ಕೈಗೆ? ನಮಗೆ ಸಿಗ್ತಾಯಿಲ್ಲ. ಒಂದಾಗಿ ಕೂಡ ಸಿಗ್ತಾಯಿಲ್ಲ. ಪ್ಯಾಂಟ್ ಬಿತ್ತನೆ ಏನಾಯ್ತು? ಈ ಪ್ಯಾಂಟಲ್ಲಿ ಹೊಟ್ಟೋಗ್ಬಿಡ್ತಾ? ಹೆಂಗೆ ಪ್ಯಾಂಟ್ ಹೋಯ್ತು ಬಟ್ ಅವಾಗಲೇ ಹೋಯ್ತು. ಬುಬ್ಬು ಸ್ನೋ. ಬುಬ್ಬು ಹೇಗಿದೆ ಬುಬ್ಬು? ಸೂಪರ್ ಸೂಪರ್ ಸೂಪರ್. ಹಿಡ್ಕೋದ್ನ. ಹಿಡ್ಕೋ. ಗೊತ್ತಾಗ್ತಾ ಇದೆ. ತಲೆ ಮೇಲೆ ಬಿತ್ತಿದೆ ಇಲ್ಲಿ. ಸಾಕು, ಥಂಡಿ ಹೋಗ್ಬಿಡುತ್ತೆ. ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಇಲ್ಲಿ ಕ್ರಿಸ್ಮಸ್ ಟ್ರೀ ಮೇಲಿದೆ. ಯಪ್ಪ, ಒಂಥರ ವಿಂಟರ್ ವಂಡರ್ಲ್ಯಾಂಡ್.